ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಅನ್ನದಾನ, ವಿದ್ಯಾದಾನ, ನೇತ್ರದಾನ ಹೀಗೆ ಹತ್ತಾರು ದಾನಗಳನ್ನ ಕೇಳಿರ್ತೀರಾ, ನೋಡಿರ್ತೀರಾ. ಆದರೆ ಇಲ್ಲೊಬ್ಬ ದಾನಿ ಅಕ್ಷರಶಃ ನಿಬ್ಬರಿಗೂ ಮೂಡಿಸ್ತಿದ್ದಾರೆ. ಯಾಕಂದ್ರೆ ಇವರು ಅಕ್ಷರಶಃ ಚಿನ್ನವನ್ನೇ ದಾನ ಮಾಡ್ತಿದ್ದಾರೆ. ತೀರಾ ಒಂದು ದಿನ ಕೊಟ್ಟು ಸುಮ್ಮನಾಗಿಲ್ಲ. ಕಳೆದ 30 ವರ್ಷಗಳಿಂದಲೂ ಸಹ ಚಿನ್ನವನ್ನ ದಾನ ಮಾಡ್ತಾಲೇ ಇದ್ದಾರೆ ಈ ಸ್ವರ್ಣದಾನಿ. ಅಷ್ಟಕ್ಕೂ ಯಾರು ಈ ಚಿನ್ನದ ದಾನಿ? ಕಲಿಯುಗ ಕರ್ಣ ಅಂತೀರಾ? ಈತ ರಾಜಕಾರಣಿ ಅಲ್ಲ, ಉದ್ಯಮಿಯಂತೂ ಅಲ್ಲವೇ ಅಲ್ಲ, ಅಂಬಾನಿ ಅದಾನಿಯೂ ಅಲ್ಲ, ಮಹಾವೀರ ಪಡನಾಡ. ಇವರೇ ನೋಡಿ ನಮ್ಮ ಇವತ್ತಿನ ಸ್ಟೋರಿಯ ರಿಯಲ್ ಲೈಫ್ನ ರಿಯಲ್ ಹೀರೋ. ನಿಜಕ್ಕೂ ಮಹಾವೀರ ಪಡನಾಡ ಕಲಿಯುಗದ ಕರ್ಣನೇ ಆಗಿದ್ದಾರೆ. ಅಪ್ಪಟ ಬಂಗಾರವನ್ನ ದಾನ ಮಾಡ್ತಿರೋ ಕಲಿಯುಗ ಕರ್ಣ. ಯಾವ ಫಲಾನುಫಲವನ್ನು ಅಪೇಕ್ಷಿಸದೆ ದಾನ ಮಾಡ್ತಿರೋ ಕಲಿಯುಗ ಕರ್ಣ ಮಹಾವೀರ ಪಡನಾಡ. ಮಹಾವೀರ ಪಡನಾಡ ರಾಜಕಾರಣಿಯೂ ಅಲ್ಲ, ಉದ್ಯಮಿಯೂ ಅಲ್ಲ, ಅನ್ನ ಕೊಡೋ ಅನ್ನದಾತ. ವರ್ಷದ 365 ದಿನವೂ ಭೂತಾಯಿಯ ಸೇವೆ ಮಾಡೋ ಕೃಷಿಕ. ಸಾಕ್ಷಾತ್ ನೆಲವನ್ನೇ ನೆಚ್ಚಿಕೊಂಡು ಜೀವನ ಮಾಡೋ ಮಣ್ಣಿನ ಮಗ. ಆದರೆ ಪ್ರತಿ ವರ್ಷವೂ ಸಹ 25 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನವನ್ನ ಮಹಾವೀರ ಪಡನಾಡ ದಾನವಾಗಿ ನೀಡ್ತಿದ್ದಾರೆ. ಹಸಿದು ಬಂದವನಿಗೆ ಅನ್ನ ಹಾಕೋ ಅನ್ನದಾತ, ನೊಂದು ಬಂದವನಿಗೆ ಹಣವನ್ನ ನೀಡ್ತಿದ್ದಾರೆ. ಕೃಷಿಕರಾಗಿ ಮಹಾವೀರ ಪಡನಾಡ ತಮ್ಮ ದುಡಿಮೆಯ ಒಂದಷ್ಟು ಭಾಗವನ್ನ ದಾನ ನೀಡ್ತಿದ್ದಾರೆ. ಇನ್ನು ಪತಿಯ ಈ ದಾನವನ್ನ ಒಂದು ವ್ರತದಂತೆಯೇ ಖುಷಿಯಿಂದ ಆಚರಿಸೋ ಪತ್ನಿಯ ಸಾಥ್ ಕೂಡ ಇಲ್ಲಿ ಸ್ಮರಿಸಲೇಬೇಕು. ಮಹಾವೀರ ಪಡನಾಡ ದಂಪತಿ ಕಳೆದ 30 ವರ್ಷಗಳಿಂದಲೂ ಈ 4 ಮಂತ್ರಗಳನ್ನೇ ಪಠಿಸ್ತಾ ಬಂದಿದ್ದಾರೆ. ಹಸಿದವನಿಗೆ ಅನ್ನದಾನ, ಓದುವ ಮಕ್ಕಳಿಗೆ ಉಚಿತವಾಗಿ ವಿದ್ಯಾದಾನ, ಬಡ ರೋಗಿಗಳಿಗೆ ಔಷಧಿಯ ದಾನ ಮಾಡಿ ಜೀವ ಉಳಿಸುತ್ತಿದ್ದಾರೆ. ಇದರೊಂದಿಗೆ ನೊಂದು ಬೆಂದು ಸಹಾಯ ಹಸ್ತ ಚಾಚುವ ಮಂದಿಗೆ ಅಭಯ ದಾನವನ್ನ ನೀಡುತ್ತಿದ್ದಾರೆ. ಮಹಾವೀರ ಪಡನಾಡ ಅವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನವರು. ಮಹಾವೀರ ಪಡನಾಡ ಅವರು 5 ಜನ ಸಹೋದರರು. ಅದರಲ್ಲಿ ಇವರು 3ನೇ ಅವರು. ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಕಲಿಯುಗದ ಕರ್ಣನಿಗೆ ಬಡವರ ಕಷ್ಟ ಏನು ಅನ್ನೋದು ಗೊತ್ತು. ಹೀಗಾಗಿ ಅವರು ಬಡವರ ಮಕ್ಕಳನ್ನ, ಬಡ ಜನರನ್ನ ಹುಡುಕಿ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾನೆ ಬರ್ತಿದ್ದಾರೆ. ಮಹಾವೀರ ಅವರ ಜೊತೆಗಿರೋ ವ್ಯಕ್ತಿಗಳು ಏನಿದ್ದಾರೆ, ಇವರು ನಿಜವಾದ ಬಡವರು ಯಾರು, ನಿಜವಾದ ಸಂಕಷ್ಟದಲ್ಲಿರೋರು ಯಾರು ಅನ್ನೋದನ್ನ ಗೊತ್ತು ಮಾಡಿಕೊಳ್ತಾರೆ. ಅನಂತರ ಅಷ್ಟೇ ದಾನ ಮಾಡ್ತಾರೆ. ಅದೆಷ್ಟೋ ಬಡ ಮಹಿಳೆಯರಿಗೆ ಬಂಗಾರ ಅನ್ನೋದೇ ಗಗನ ಕುಸುಮ. ಮೂಗಿಗೆ ಮೂಗುತ್ತಿ, ಕಾಲಿಗೆ ಚೈನ್ ತೆಗೆದುಕೊಳ್ಳಲು ಸಾಧ್ಯವಾಗದ ಅದೆಷ್ಟೋ ಹೆಣ್ಣು ಮಕ್ಕಳಿದ್ದಾರೆ. ಹೀಗಾಗಿ ಅಂತ ಮಹಿಳೆಯರನ್ನ ಹುಡುಕಿ ಬಂಗಾರವನ್ನ ದಾನ ಮಾಡ್ತಿದ್ದಾರೆ ಈ ಅನ್ನದಾತ. ಪ್ರತಿ ವರ್ಷ 30-40 ಲಕ್ಷ ಹಣವನ್ನ ದಾನ ಮಾಡ್ತಾರೆ. ಕೆಲವು ವರ್ಷ 20 ಲಕ್ಷ ದಾನ ಮಾಡಿದ್ರೆ ಇನ್ನು ಕೆಲವು ವರ್ಷ 50 ಲಕ್ಷ ಹಣವನ್ನ ದಾನ ಮಾಡ್ತಾರೆ. ಅಂದಹಾಗೆ ಮಹಾವೀರ ಪಡನಾಡ ಅವರು ಅಪ್ಪಟ ಅನ್ನದಾತ. ಸುಮಾರು 50 ಎಕರೆಗಿಂತ ಹೆಚ್ಚಿನ ಜಮೀನು ಇವರಿಗಿದೆ. ಅದರಲ್ಲಿ ಕಬ್ಬು, ದ್ರಾಕ್ಷಿ, ಗೋಧಿ ಸೇರಿದಂತೆ ನಾನಾ ಬೆಳೆಗಳನ್ನ ಬೆಳೀತಿದ್ದಾರೆ. ಪ್ರತಿನಿತ್ಯ ಹೊಲಕ್ಕೂ ಮನೆಗೂ ರೌಂಡ್ ಹಾಕ್ತಾನೆ ಇರ್ತಾರೆ. ಹಾಗೆ ಕೃಷಿಯಲ್ಲಿ ಬರೋ ಆದಾಯದಲ್ಲಿ 40-50% ದಾನ ಮಾಡ್ತಿದ್ದಾರೆ. ಮಹಾವೀರ ಅವರ ನಿಸ್ವಾರ್ಥ ದಾನ ಧರ್ಮಕ್ಕೆ ಸ್ಫೂರ್ತಿಯಾಗಿದ್ದು ಸ್ವತಃ ಅವರ ತಂದೆಯೇ. ಹೌದು, ಮಹಾವೀರ ಚಿಕ್ಕವರಿದ್ದಾಗ ಅವರ ತಂದೆ ದಾನಗಳನ್ನ ಮಾಡ್ತಿದ್ರಂತೆ. ಬಡವರಿಗೆ ಬಟ್ಟೆಗಳನ್ನ ಕೊಡುವುದು, ಊಟಕ್ಕೆ ಅಕ್ಕಿ ದಾನ ನೀಡೋದು, ಹಣದ ನೆರವು ನೀಡೋದನ್ನ ಮಾಡ್ತಿದ್ರಂತೆ. ಇದೀಗ ಅಪ್ಪ ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಮಗ ಮಹಾವೀರ ಸಾಕ್ತಿದ್ದಾರೆ. ಮಹಾವೀರ ಪಡನಾಡ ಅವರ ನಿಸ್ವಾರ್ಥ ಸೇವೆಗೆ ಎಷ್ಟೇ ಪ್ರಶಂಸೆ ವ್ಯಕ್ತಪಡಿಸಿದ್ರೂ ಕಡಿಮೆನೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.